ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರಬೇಕಂತ ನನ್ನ ಬ್ಯೂಟಿಫುಲ್ ಮೆಮರೀಸ್, ನನ್ನ ಕಾಲೇಜ್ ಡೇಸಲ್ಲಿ ನಾನು ಯಾವ ರೀತಿ ಇದ್ದೆ, ಯಾವ ರೀತಿ ನಾನು ಟೈಮ್ ಸ್ಪೆಂಡ್ ಮಾಡಿದೆ, ಯಾವ ರೀತಿ ನಾನು ಎಂಜಾಯ್ ಆಗಿದೆ, ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನೋಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡೋಕ್ಕೆ ಹೇಳಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಗೆ ಏನೇನೆಲ್ಲ ವೀಡಿಯೋಸ್ ಬೇಕಂತ ನನಗೆ ಕಾಮೆಂಟ್ ರೂಪದಲ್ಲಿ ನಾನು ಕಾಮೆಂಟ್ ಮಾಡಿ, ನಿಮ್ಗೆ ಯಾವ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಆ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಲೇಟ್ ಮಾಡಿದೆ ನಿನ್ನ ತಲೆ ತಿಂದೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದೇ ನನ್ನ ಬ್ಯೂಟಿಫುಲ್ ಮೆಮರೀಸ್ ಇನ್ ಮೈ ಕಾಲೇಜ್ ಅಂತ ಹೇಳ್ಬೋದು. ಇವರಿಬ್ಬರು ನಮ್ಮ ಬೆಸ್ಟ್ ಫ್ರೆಂಡ್ಸ್. ನಾನು ಈ ಫೋಟೋಸ್ ಎಲ್ಲ ಎಲ್ಲಿ ತಗೊಂಡಿದ್ವಿ, ಎಲ್ಲೆಲ್ಲಿ ಹೋಗಿ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಫೋಟೋ ಬಂದುಬಿಟ್ಟು ನಮ್ಮ ಓಲ್ಡ್ PU ಕಾಲೇಜ್ ಹತ್ರ, ವಿಕಾಸ್ ಕಾಲೇಜ್ ಹತ್ರ ಇಲ್ದಿರೋದು. ಇದು ಬಂದುಬಿಟ್ಟು ಗಣೇಶ ಹಬ್ಬದ ದಿವಸ ನಾವು ಫ್ರೆಂಡ್ಸ್ ಹೋಗಿ ಅಲ್ಲಿ ಗಣೇಶ ದೇವಸ್ಥಾನ ಹತ್ರ ನಾವು ಇಲ್ದಿರೋಂಥ ಫೋಟೋ. ಇದು ನಮ್ಮ ಫ್ರೆಂಡ್ಸಲ್ಲಿ ಒಬ್ಬ ಸಿಸ್ಟರ್ ಯೋಗ ಕ್ಲಾಸ್ ಕಲಿಸ್ತಿದ್ರು, ಅಲ್ಲಿ ತೆಗೆದಿರೋಂಥ ಫೋಟೋ. ಇದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಈ ಫೋಟೋ ಬಂದುಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಐಸ್ ಕ್ರೀಮ್ ಪಾರ್ಲರ್ ಹೋಗಿದ್ವಿ. ಅದು ಯಾರ್ದೋ ಬರ್ತಡೇ ಇರಬೇಕು ಆವತ್ತು ಹೋಗಿರೋದು, ಅದು ಯಾರ ಬರ್ತಡೇ ಅಂತ ಗೊತ್ತಿಲ್ಲ. ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ತಿಂದ್ಬಿಟ್ಟು ಬಂದ್ವಿ. ಇದು ಬಂದುಬಿಟ್ಟು ನಮ್ಮ ಡಿಗ್ರಿ ಕಾಲೇಜ್ ಪಕ್ಕದಲ್ಲಿ PU ಬಿಲ್ಡಿಂಗ್ ಇದೆ, ಅಲ್ಲಿ ತೆಗೆಸಿರೋಂಥ ಫೋಟೋ. ತುಂಬ ಚೆನ್ನಾಗಿದೆ ಈ PU ಬಿಲ್ಡಿಂಗು. ಅಲ್ಲಿ ಗಿಡ ಮರಗಳು ಮತ್ತು ಹೂವು ಎಲ್ಲ ಚೆನ್ನಾಗಿತ್ತು. ಈ PU ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಎಂಟ್ರೆನ್ಸ್ ಒಳಗೋಕ್ಕೆ ತುಂಬಾ ಚೆನ್ನಾಗಿತ್ತು. ಇದು ಇಂಟರ್ನ್ಶಿಪ್ ಡೇ ಮಾಡಿದಾಗ ನಾವು ಪಾನಿಪುರಿ ಸೇಲನ್ನು ಮಾಡ್ತಿದ್ವಿ, ಅಲ್ಲಿ ತೆಗೆಸಿರೋಂಥ ಫೋಟೋ. ಅವತ್ತಂತೂ ಫುಲ್ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನಾವೇ ಅರ್ಧ ಪಾನಿಪುರಿ ಎಲ್ಲ ತಿಂದ್ಬಿಟ್ಟಿದ್ವಿ. ಮತ್ತು ಲೆಫ್ಟ್ ಸೈಡ್ ಫೋಟೋ ಬಂದುಬಿಟ್ಟು ಅದು ನಮ್ಮ ಲಾಸ್ಟ್ ವೆಲ್ಕಮ್ ಡೇ, ಲೆಫ್ಟ್ ಸೈಡ್ ಬಂದುಬಿಟ್ಟು ಸೆಂಡ್ ಆಫ್ದು, ಮತ್ತು ರೈಟ್ ಸೈಡ್ ಬಂದುಬಿಟ್ಟು ಇದು ನಾವು ಕಲ್ಚರ್ನ ಓದ್ತಿದ್ವಿ ಅದರದ್ದು ಫೋಟೋ. ಇದು ನಮ್ಮ ಟೀಚರ್ಸ್ ಎಲ್ಲ ಫೋಟೋವನ್ನು ತೆಗೆದಿದ್ದೀವಿ. ತುಂಬ ಚೆನ್ನಾಗಿತ್ತು. ಬಟ್ ಅವ್ರ ಹೆಸರು ಕೇಳಿಬಿಡಿ, ಅವ್ರ ಹೆಸರು ನನಗೆ ಯಾವುದೂ ಗೊತ್ತಿಲ್ಲ. ಇದೂ ಅಷ್ಟೇ, ಯಾರೋ ಫಸ್ಟ್ ಇಯರ್ ಅವ್ರಿಗೆ ವೆಲ್ಕಮ್ ಪಾರ್ಟಿ ಮಾಡಿದ್ವಿ, ಅಲ್ಲಿ ಕೆಲಸವನ್ನು ಎತ್ತಿದ್ದವಾಗ ತೆಗೆಸಿರೋ ಫೋಟೋ. ಇದು ಹೇಳ್ದಲ್ಲ, ಲಾಸ್ಟ್ ನಾವು ಸೆಂಡ್ ಆಫ್ಗೆ ಈ ಫೋಟೋವನ್ನು ತೆಗೆಸ್ಕೊಂಡಿದ್ವಿ ಎಲ್ಲ ಟೀಚರ್ಸ್ ಜೊತೆ. ಲೆಫ್ಟ್ ಸೈಡ್ ಫೋಟೋ ಬಂದುಬಿಟ್ಟು ನಮ್ಮ ಫ್ರೆಂಡ್ ಅನಿತಾ ಬರ್ತಡೇದು ಕ್ಲಾಸ್ ರೂಮಲ್ಲಿ ಇದ್ದಿರೋದು. ಇದು ಬಂದುಬಿಟ್ಟು ಆಗಲೇ ಹೇಳಿರೋಂಥ ಫೋಟೋನೇ. ಇದು ನಮ್ಮ ಬ್ರದರ್ ಅವ್ರ ಎಂಗೇಜ್ಮೆಂಟ್ ಹೋಗಿದ್ದೆ, ಅವಾಗ ಅಲ್ಲೇ ಇದ್ದೆ ನಾನು ಊರಲ್ಲಿ. ಆವಾಗ ನಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಮತ್ತು ಈ ಫೋಟೋ ಬಂದುಬಿಟ್ಟು ಅದೇ ಹೇಳ್ದ್ನಲ್ಲಿ ಯೋಗ ಕ್ಲಾಸ್ ಕಲಿಸ್ತಿದ್ರು ಅಂತ, ಅವರು ಮ್ಯಾರೇಜಲ್ಲಿ ಫಂಕ್ಷನಲ್ಲಿ ತೆಗೆಸಿರೋಂಥ ಫೋಟೋ. ಇದೆಲ್ಲ ಆ ಫೋಟೋ ಎಲ್ಲ ತೆಗೆಸಿರೋದು. ನಾನು ಇವಾಗ ಹಾಕ್ಕೊಂಡಿರೋ ಡ್ರೆಸ್ ಅಂದರೆ ನಂಗೆ ತುಂಬಾ ಇಷ್ಟ. ಮತ್ತು ಇದು ಬಂದುಬಿಟ್ಟು ಗುಪ್ತಾ ಪಾರ್ಲರ್ಗೆ ಹೋಗಿದ್ವಿ. ಅದೇನಕ್ಕೆ ಹೋಗಿದ್ವು ಅಂತ ಸರಿಯಾಗಿ ಗೊತ್ತಿಲ್ಲ, ಮೋಸ್ಟ್ಲಿ ತಿನ್ನೋಕ್ಕೋಸ್ಕರ ಹೋಗಿರಬೇಕು ಅದಕ್ಕೆ. ಮತ್ತು ಇದು ಸುಂಕ್ಲಂ ಸ್ವಾಮಿ ದೇವಸ್ಥಾನ ಹತ್ರಗೆ ನಾವು 3 ಹೋಗಿದ್ವಿ, ಶುಕ್ರವಾರನೋ ಮಂಗಳವಾರ ಗೊತ್ತಿಲ್ಲ ಸರಿಯಾಗಿ. ಇದು ಬಂದುಬಿಟ್ಟು ಡಿಗ್ರಿ ಕಾಲೇಜಲ್ಲಿ ಮೇಲೆ ಸ್ಟೆಪ್ಸ್ ಮೇಲೆ ಬಿಲ್ಡಿಂಗ್ ಹತ್ರ ತೆಗೆಸಿರೋ ಫೋಟೋ. ಇದು ನಮ್ಮ ಫ್ರೆಂಡ್ ಬರ್ಡೇ ಆವಾಗ ಕಾಲೇಜಲ್ಲಿ ತೆಗೆಸಿರೋ ಫೋಟೋ. ಕ್ಲಾಸೆಲ್ಲ ಆಗೋದ್ಮೇಲೆ ನಾವು ಸೆಲ್ಫಿಯನ್ನು ತಗೊಂಡಿದ್ವಿ. ಮತ್ತು ಇದು ಸಾಯಿಬಾಬಾ ಟೆಂಪಲ್ಗೆ ಹೋದಾಗ ಹಿಂದೆ ಸ್ಕೂಲ್ ಒಂದಿದೆ ಚಿಕ್ಕ ಮಕ್ಕಳು, ಅಲ್ಲಿ ಫೋಟೋ ಇಲ್ದಿದ್ದು ತುಂಬ ಚೆನ್ನಾಗಿತ್ತು ಅವತ್ತು. ನನ್ನ ಕಣ್ಣು ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತದೆ, ಫುಲ್ ಬಿಸಿಲಿತ್ತು ಆಗ. ಮತ್ತು ಇದು ಸಾಯಿಬಾಬಾ ದೇವಸ್ಥಾನ ಹತ್ರಗೆ ಒಂದು ಟೈಮಲ್ಲಿ ಲಂಚ್ ಬಾಕ್ಸ್ ತೊಗೊಂಡೋಗಿಲ್ಲ ಅವತ್ತು. ದೇವಸ್ಥಾನದಲ್ಲಿ ಫುಡ್ಡೆಲ್ಲ ಇಕ್ತಾರಂತ ನಾವು ಅವತ್ತು ಹೋಗಿದ್ವಿ, ಅಲ್ಲಿ ತಿಂದಿದ್ದು ಬಂದರೆ. ಮತ್ತು ಇದು ನಮ್ಮ ಫ್ರೆಂಡ್ ಅನಿತಾ ಅವ್ರ ಮನೆಯಲ್ಲಿ ಯಾವುದೋ ಹಬ್ಬಕ್ಕೆ ಹೋಗಿದ್ವಿ, ಫ್ರೆಂಡ್ಸ್ ಎಲ್ಲ ಕರೆದಿದ್ರು, ಆವಾಗ ಹೋಗಿದ್ವಿ. ಇದು ಬಂದುಬಿಟ್ಟು ನಾವು ಘಾಟಿಗೆ ಹೋಗುವಾಗ ಕೆಳಗಡೆ ನಂದಿ ಹಿಲ್ಸ್ ಕೆಳಗೆ ಈ ಪಾರ್ಕೆಲ್ಲ ಇದೆಯಲ್ಲ, ಅಲ್ಲಿ ಆ ಫೋಟೋ ತೆಗೆದಿರೋದು ಆ ಮರದಲ್ಲಿ.
ಇದು ಕೂಡ ಅಲ್ಲೇ ತೆಗೆಸಿರೋಂಥ ಫೋಟೋ. ನಾನು ನಮ್ಮ ಅತ್ತೆ ಅವ್ರ ಮಾವ ಮತ್ತು ನಮ್ಮ ಫ್ರೆಂಡ್ ಅನಿತಾ ಅವ್ರ ಅಮ್ಮ, ನಾನು ಮತ್ತು ಇವರು ಬಂದುಬಿಟ್ಟು ನಮ್ಮ ಅತ್ತೆ ಅವ್ರ ಮಗಳು ಶ್ರೀಲೇಖ ಅಂತ, ಇವರೆಲ್ಲ ಹೋಗಿದ್ವಿ ಅಲ್ಲಿ ಘಾಟಿಗೆ ಹೋಗ್ತಾ ಇರೋವಾಗ ಅಲ್ಲಿ ತೆಗೆಸಿರೋಂಥ ಫೋಟೋ. ಇದು ಬಂದುಬಿಟ್ಟು ಅಲ್ಲೇ ಡಿಗ್ರಿ ಕಾಲೇಜ್ ಮೇಲೆ ಹೋಗಿ ಫೋಟೋವನ್ನು ತೆಗೆದುಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿ. ನಾನಂತೂ ಫುಲ್ಲು ಎಂಜಾಯ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಅದೇ ನಮ್ಮ ಯೋಗ ಕ್ಲಾಸ್ ಅಕ್ಕ ಅವ್ರದ್ದು ಮದುವೆ ಆಗಿದಾಗ ಫಂಕ್ಷನ್ ಆಗಿ ಊಟ ಮಾಡ್ತಿರೋವಾಗ ಸೆಲ್ಫಿ ತೊಗೊಂಡಿದ್ವಿ. ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಇದು ಅಲ್ಲಿ ಘಾಟಿ ಹತ್ರನೇ, ಅಂದರೆ ಘಾಟಿ ಹತ್ರ ಅಲ್ಲ, ನಂದಿ ಹಿಲ್ಸ್ ಕೆಳಗಡೆ ಒಂದು ಈ ಥರ ಬಾವಿ ಮತ್ತು ಇದು ಗಿಡಮರಗಳೆಲ್ಲ ಇಕ್ಕಿ ತುಂಬ ಚೆನ್ನಾಗಿತ್ತು. ಅಲ್ಲಿ ತೆಗೆಸಿರೋಂಥ ಫೋಟೋ. ಇದು ಸಾಯಿಬಾಬಾ ದೇವಸ್ಥಾನ ಹತ್ರನೇ. ಕೆಳಗೆ ಇಳಿ ಬಂದರೆ ಈ ರೀತಿ ಇರುತ್ತೆ ಅಲ್ಲಿ ತೆಗೆದಿರೋ ಫೋಟೋ ಇದು. ನಾವೆಲ್ಲೋದ್ರೂ ಈ ರೀತಿ ಫನ್ನಿಯಾಗಿ ಫೋಟೋಸನ್ನು ಇಳಿತೀವಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಮೆಮೊರಿಫುಲ್ ವೀಡಿಯೋ ಈ ಫೋಟೋಸ್ ನನಗೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಓಲ್ಡ್ ಮೆಮ್ರಿ ಎಲ್ಲ ರೀಕಾಲ್ ಆಗ್ತಾಯಿದೆ. ಇದು ಕೂಡ ಘಾಟಿ ಹತ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲೋ ಅಲ್ಲೇ ಒಂದು ನದಿ ಏನೋ ಇದೆ, ಅಲ್ಲಿ ಊಟ ಮಾಡ್ತಿದ್ದು. ಇದು ನಮ್ಮ ಫ್ರೆಂಡ್ ಅನಿತಾ ಅವ್ರ ಬರ್ಡೇ ಆವಾಗ ನಾವೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಅಲ್ಲಿ ಫೋಟೋ ತೆಗೆದಿರೋದು. ಅದು ಫುಲ್ಲು ಲೈಟ್ ಇರೋದ್ರಿಂದ ನಮ್ಮ ಫೇಸ್ಗಳೆಲ್ಲ ಫುಲ್ಲು ವೈಟ್ ಆಗಿ ಕಾಣಿಸಿದೆ, ತುಂಬ ಬ್ರೈಟಾಗಿ. ಇದು ಕೂಡ ಅಲ್ಲೇ ಯೋಗ ಕ್ಲಾಸ್ ಹತ್ರ ಇಲ್ದಿರೋಂಥ ಫೋಟೋ ಇದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ತುಂಬ ಫನ್ನಿ ಫೋಟೋಸ್ ಇದು. ನಾವು ಇಲ್ಲಿ ನದಿ ಹತ್ರ ನಾವು ಫೋಟೋ ತೆಗೆಸ್ಕೊಂಡಿರೋದು. ಅಲ್ಲಿ ನೋಡ್ಕೊಂಡ್ಬಂದು ಮತ್ತು ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಹತ್ರ ನಾವು ಕೂತ್ಕೊಂಡು ಈ ರೀತಿ ಫೋಟೋವನ್ನು ತೆಗೆಸ್ಕೊಂಡಿದ್ದೀವಿ. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಫೋಟೋಗೂ ಕೂಡ ಅಲ್ಲೇ ತೆಗೆದಿರೋದು. ಇದು ಮಾತ್ರ ತುಂಬ ಫನ್ನಿ. 3 ಮಂಕೀಸ್ ಯಾವ ರೀತಿ ಇರುತ್ತೆ ಅಂತ ಸಿಂಬಲ್ಸಲ್ಲಿ ಕುತ್ಕೊಂಡಿರುತ್ತಲ್ಲ 3 ಮಂಕೀಸ್, ಆ ರೀತಿ ನಾವು ಆ ರೀತಿ ಕುತ್ಕೊಂಡು ಫೋಟೋವನ್ನು ತಗೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಇದು ಎಲ್ಲ ಮುಗ್ದೋಯ್ತು ಅನ್ನಂಗೆ ನಾವು ಫೋಟೋವನ್ನು ತಗೊಂಡಿದ್ದೀವಿ ಫೋಸ್ ಕೊಟ್ಟು. ಇದು ಕೂಡ ಅಲ್ಲೇ ನದಿ ಹತ್ರನೇ ಇಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ನಮ್ಮ ಬರ್ಡೇ ಆಗ ಮಧ್ಯಾಹ್ನ ಗರ್ದಿನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಊಟ ಇತ್ತಿದ್ರು, ಅಲ್ಲಿ ತಿನ್ನೋವಾಗ ಸೆಲ್ಫಿಯನ್ನು ತೊಗೊಂಡಿದ್ದೆ. ಇದು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಇದೇ ನನ್ನ ಲಾಸ್ಟ್ ಬರ್ಡೇ ಕೂಡ ಇದೆ. ತುಂಬ ಮಿಸ್ ಆಗಿದೆ ಇವ್ರನ್ನೆಲ್ಲ. ಇದೆಲ್ಲ ಕೇಕ್ ಕಟ್ ಮಾಡ್ದಿರ ತೆಗೆಸ್ಕೊಂಡಿರೋಂಥ ಫೋಟೋ. ಮತ್ತು ಇದು ಕೇಕ್ ಕಟ್ ಮಾಡ್ತಿರುವಾಗ ಸ್ಪ್ರೇ ಎಲ್ಲ ನನ್ನ ತಲೆ ಎಲ್ಲ ಹಚ್ಬಿಟ್ಟು ಎಲ್ಲ ತಲೆ ಕೇಕ್ ಮೇಲೆ ಎಲ್ಲ ಆಗಿಬಿಟ್ಟಿದ್ದು ಸ್ಪ್ರೇ ಎಲ್ಲ ಫುಲ್ಲು. ತುಂಬಾ ಎಂಜಾಯ್ ಮಾಡಿದ್ದೀನಿ ನನ್ನ ಬರ್ಡೇ ದಿವಸ ಅಂತೂ. ಈ ರೀತಿ ನಾನು ಯಾವತ್ತೂ ಎಂಜಾಯ್ ಮಾಡಿಲ್ಲ. ಆ್ಯಂಡ್ ಇದೇ ನನ್ನ ಕಾಲೇಜ್ ಡೇಲಿ ಲಾಸ್ಟ್ ಬರ್ಡೇ. ಆ್ಯಂಡ್ ಇವಾಗ ಕೂಡ ಅದೇ ನನ್ನ ಲಾಸ್ಟ್ ಬರ್ಡೇ ಆಗೋಗಿದೆ. ಮತ್ತು ಇಲ್ಲಿ ಕೇಕ್ ತಿನ್ನಿಸ್ತಿದ್ದಾರೆ, ಇವರು ಸ್ಪ್ರೇಯನ್ನು ಹಾಕ್ತಿನೇ ಇದ್ದಾಳೆ. ತುಂಬ ಚೆನ್ನಾಗಿತ್ತು. ತುಂಬ ಫನ್ನಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ಕೊಂಡಿದ್ದೀನಿ ನಾನು ಈ ಬರ್ತ್ಡೇಯನ್ನು. ನಾನು ಯಾವತ್ತಿಗೂ ಈ ಬರ್ಡೇನ ನನ್ನ ಲೈಫಲ್ಲಿ ಮರೆಯೋದಿಲ್ಲ. ಯಾಕಂದರೆ ನಾನು ಅಷ್ಟು ಎಂಜಾಯ್ ಮಾಡಿದ್ದೀನಿ, ಅಷ್ಟು ನನಗೆ ಮೆಮೊರಿ ಆಗಿರಬೇಕು ಅಂತ ಅಷ್ಟು ಚೆನ್ನಾಗಿ ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ತುಂಬಾ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಆಲ್ ಮೈ ಫ್ರೆಂಡ್ಸ್. ನೋಡಿದ್ರಲ್ಲ ನನ್ನ ಬ್ಯೂಟಿಫುಲ್ ಮೆಮೊರಿ, ನಮ್ಮ ಕಾಲೇಜ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಯಾವ ರೀತಿ ನಾನು ಎಂಜಾಯ್ ಮಾಡಿದ್ದೀನಿ ಅಂತ. ಇನ್ನೊಂದು ಸ್ವಲ್ಪ ಫೋಟೋಸ್ ಮಿಸ್ ಆಗಿದೆ. ಸೊ ನಿಮ್ಮ ಕೂಡ ಇದೇ ರೀತಿ ಮೆಮೊರಿ ಅನ್ನೋದು ಇರುತ್ತಲ್ಲ, ನೀವು ಕೂಡ ಈ ಫೋಟೋಸನ್ನು ಕಲೆಕ್ಟ್ ಮಾಡ್ಕೊಂಡು ಒಂದು ಆಲ್ಬಮ್ಗೆ ಹಾಕ್ಕೊಳ್ಳಿ. ಯಾವತ್ತಾದರೂ ನೀವು ಮಿಸ್ ಆಗಿರೋಂಥ ಕಾಲೇಜ್ ಡೇಸನ್ನು ಮತ್ತೆ ನೋಡ್ಬೋದು. ಇನ್ನು ನೋಡ್ಬೋದು ಕಾಲೇಜಲ್ಲಿ ಮಾಡಿರೋಂಥ ಎಂಜಾಯ್ಮೆಂಟು ಮತ್ತು ಫನ್ನಿ ಫ್ರೆಂಡ್ಸ್ ಜೊತೆ ಯಾವ ರೀತಿ ನಾವು ಎಂಜಾಯ್ ಮಾಡೋದು, ಟೈಮ್ ಪಾಸ್ ಮಾಡೋದು, ಇದೆಲ್ಲ ತುಂಬಾ ಮಿಸ್ ಆಗುತ್ತಲ್ಲ. ಮತ್ತು ಅದನ್ನೆಲ್ಲ ನೋಡಬೇಕಾದ್ರೆ ಹೇಗಾಗುತ್ತೆ,
ಅದೇ ರೀತಿ ಈ ಫೋಟೋಸನ್ನು ನಾವಿದ್ರೆ ಈ ರೀತಿ ಒಂದು ಆಲ್ಬಮ್ ಹಾಕೊಂಡ್ರೆ ನಮ್ಮ ಯಾವಾಗ ಬೇಕಂದ್ರೆ ಆವಾಗ ಈ ಫೋಟೋಸನ್ನು ನೋಡಿಕೊಂಡು ನಮ್ಮ ಓಲ್ಡ್ ಮೆಮರೀಸ್ಗೆ ನಾವು ಹೋಗ್ಬೋದಲ್ಲ ಅಂತ ನಾನು ಆ ಮೆಮರಿಯನ್ನು ಮಿಸ್ ಮಾಡ್ಕೋಬೋದಂತೆ ಈ ಆಲ್ಬಮ್ಗೆ ನಾನು ಈ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಫೋಟೋಸನ್ನು ನಾನು ಈ ಆಲ್ಬಮ್ಗೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿರುತ್ತಲ್ಲ, ಸ್ವಲ್ಪ ಆದರೂ ಇಷ್ಟ ಆಗಿ ನಿಮಗೆ ಓಲ್ಡ್ ಮೆಮರೀಸಲ್ಲಿ ನೀವು ಕೂಡ ನಿಮ್ಮ ಮೆಮರೀಸ್ಗೆ ಹೋಗಿ ನಾನು ಈ ರೀತಿ ಎಂಜಾಯ್ ಮಾಡ್ತಾಯಿದ್ದೆ, ಈ ರೀತಿ ಕಾಲೇಜಲ್ಲಿ ಇರ್ತಿದ್ದೆ ಅಂತ ಸ್ವಲ್ಪ ಅದನ್ನು ಜ್ಞಾಪಕ ಬಂದಿರುತ್ತಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಆ್ಯಂಡ್ ಹೇಳಿದ್ನಲ್ಲ ಫಸ್ಟಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಆ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ. Then and thanks for watching and please support my channel. Bye bye.